ವೆಲ್ಕಮ್ ಟು ರಾಯರ ರುಚಿ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಸಾಲ ಅಡಿಕೆ ಪುಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಅಡಿಕೆ ಪುಡಿ, ತುರಿದಿರೋ ಕೊಬ್ಬರಿ ಪುಡಿ, ಏಲಕ್ಕಿ ಪುಡಿ, ಅಜ್ವಾಯಿನ, ಸಕ್ಕರೆ ಪುಡಿ, ಗಸಗಸೆ, ಸೊಂಪು, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿಯಲು ತುಪ್ಪ. ಮೊದಲು ಸೊಂಪನ್ನು ಬಿಸಿ ಮಾಡಬೇಕು. ಸ್ವಲ್ಪ ಬಿಸಿ ಮಾಡಿಕೊಡ್ರಿ. ಘಮ ಬರೋ ತನಕ ಬಿಸಿ ಮಾಡಬೇಕು. ಅಜ್ವಾಯಿನ ಇದನ್ನ ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಹೇಗೆ ಎತ್ತಿಟ್ಬಿಡ್ತಾನೆ ಒಂದು ತಾಟ್ನಾಗ. ಸ್ವಲ್ಪ ಗಸಗಸೆನ ಬಿಸಿ ಮಾಡೋಣ. ಗಸಗಸೆನ ತೀರಾ ಬಿಸಿ ಮಾಡೋದು ಬೇಡ, ಚಟ ಚಟ ಅನ್ನೋ ಮಟ ಹುರಿರಷ್ಟೆ. ಹುರಿದವ್ರಿ ಈಗ ಸೈಡ್ ಎತ್ತಿಟ್ಕೊಂತೀನಿ. ಪ್ಯಾನಿಗೆ ತುರಿದಿರೋಂಥ ಕೊಬ್ಬರಿ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ. ಬಾಳಬಾರ್ದು, ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಹುರಿರಿ. ಕಲರ್ ಬಂದ್ರೆ ಸಾಕ್ರಿ. ಈಗ ತೆಗೇನಿದ್ನ ಒಂದು ಪ್ಯಾನ್ ಬೇರೆ ಕಡೆ. ಈಗ ತುಪ್ಪ ಹಾಕಿ ತೆಗೆದಿಟ್ಕೊಂಡಿರೋಂಥ ಅಡಿಕೆ ಪುಡಿನ ಹುರ್ಕೊಳ್ಳೋಣ. ಇದನ್ನು ಘಮ ಬರೋತನ ಹುರಿಬೇಕು. ಒಂದು 10-20 ನಿಮಿಷ ಇದೇ ಥರ ಹುರಿಬೇಕ್ರಿ. ಅದು ಲಾಸ್ಟಿಗೆ ಒಂದು ಘಮ ಬರ್ತೈತಿ, ಅಲ್ಲಿ ತನ ಇದನ್ನ ಹುರಿಬೇಕ್ರಿ. ಕೆಂಪು ಹಾಕತಿ. ಹುರಿಯೋದಾಗೈತ್ರಿ. ಈಗ ಮುಂಚೆ ನಾವು ಹುರಿದು ಇಟ್ಕೊಂಡಿದ್ವಲ್ರಿ, ಆ ಸಾಮಾನೆಲ್ಲ ಹಾಕೋಣ. ಸಕ್ರೆ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಕೊಬ್ಬರಿ ಪುಡಿ, ಹುರಿದಿಟ್ಟಿರೋಂಥ ಗಸಗಸೆ, ಆಗಲ್ಲ ಮರ್ತಿದ್ನಿ ರೀ ಚಮನ್ನು, ಸ್ವಲ್ಪ ಸಕ್ಕರೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿಟ್ಟು ಔಡ್ ಬೌಡು ಜಜ್ಜಿರೋಂಥ ಅಜ್ವಾಯಿನ ಮತ್ತು ಸೊಂಪಿನ ಪುಡಿ. ಈ ಅಡಿಕೆ ಪುಡಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.